ಏನಾಗುತ್ತೆ ಇಷ್ಟು ಮನೇಲಿ ತುಂಬ ಕಾನ್ಷಿಯಸ್ ಆಗಿರ್ತಾರ ಫುಡ್ ಬಗ್ಗೆ ಎಲ್ಲ, ಬಟ್ ಸೆಟ್ಗೆ ಹೋದಾಗ ನೀವು ಕಾಂಪ್ರೂವ್ ಆಗಲೇಬೇಕಲ್ವಾ, ಆಗೇನು ಮಾಡ್ತೀರಾ? ನಾನು ಏನು ಗೊತ್ತಾ, ಐ ಆಮ್ ಎ ಫುಡಿ. ಹ್ಞೂ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ತಿಂದ್ಬಿಡ್ತೀನಿ, ಓಕೆ ಚೆನ್ನಾಗಿಲ್ಲ ಅಂದರೆ ಮುಟ್ಟಕ್ಕೆ ಹೋಗಲ್ಲ ನಂದು ಆ ಥರ. ಆ್ಯಂಡ್ ಸಂಡೇಸ್ ಅಂದರೆ ಇಟ್ಸ್ ಅ ಚೀಟ್ ಡೇ. ಸಂಡೇ ಒಂದು ದಿವಸ ಹೊಟ್ಟೆ ತುಂಬ ತಿಂತೀನಿ, ಉಳಿದ ದಿವಸ ಹೊಟ್ಟೆ ತುಂಬ ತಿನ್ನಲ್ಲ, ಹಾಫ್ ಸ್ಟಮಕ್ಕೆ. ಆ್ಯಂಡ್ ಎವ್ರಿ ಡೇ ಮಾರ್ನಿಂಗ್ ವೆನ್ ಐ ಗೆಟ್ ಅಪ್ ಐ ಸಿ ದ ವೆಯ್ಟ್. ನನ್ನ ವೆಯ್ಟ್ ನೋಡ್ತೀನಿ, ವೆಯ್ಟ್ ನೋಡ್ಕೊಂಡು ಬ್ಯಾಲೆನ್ಸ್ಡಾಗಿ ಮಾಡ್ತೀನಿ. ನಾನು ಯಾವುದು ಬಿಡಲ್ಲ. ಡಯಟ್ ನಾನು 100% ಡಯಟ್ ಮಾಡ್ತೀನಿ ಅಂತ ಹೇಳಿ ಪಿಜ್ಜಾ, ನಾನ್ ವೆಜ್, ಫ್ರೈಡ್ ಐಟಮ್ ಎಲ್ಲ ತಿಂತೀನಿ, ಜಂಕ್ ಫುಡ್ ಎಲ್ಲ ತಿಂತೀನಿ, ಬಟ್ ಬ್ಯಾಲೆನ್ಸ್ಡಾಗಿ ಮಾಡ್ತೀನಿ. ಇವತ್ತೇನೋ ಪಾರ್ಟಿ ಆಯಿತಾ, ನೆಕ್ಸ್ಟ್ ಡೇ ಬ್ಯಾಲೆನ್ಸ್ ಮಾಡ್ತೀನಿ. ಅಥವಾ ಇವತ್ತು ನೈಟ್ ಪಾರ್ಟಿ ಇದೆ ಅಂತ ಗೊತ್ತಿದೆಯಾ, ಬೆಳಗ್ಗಿಂದಾನೇ ಲಿಕ್ವಿಡಲ್ಲಿ ಇರ್ತೀನಿ. ಸಮ್ಹೌ ಐ ಬ್ಯಾಲೆನ್ಸ್ ದಟ್. ಆ ವೆಯ್ಟು ಇದಕ್ಕೆ ಅಷ್ಟರಲ್ಲಿ ಇರಬೇಕು ಅಂಥೇಳಿ. ಆ್ಯಂಡ್ ಯಾವುದೂ ಅತಿ ಮಾಡಲ್ಲ. ಅತಿ ಆದರೆ ಅಮೃತ ಅನ್ನೋ ವಿಷಯ. ಸೊ ಐ ಡೂ ಎವ್ರಿಥಿಂಗ್. ಡ್ರಿಂಕ್ಸ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು, ಐ ಸ್ಮೋಕ್ ಆಲ್ಸೋ, ಬಟ್ ಲಿಮಿಟ್. ಬೇಕೇ ಬೇಕು ಹುಡ್ಕೊಂಡು ಹೋಗೋದು ಇದೆಯಾ ಓಕೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಯಾವುದಕ್ಕೂ ವಾಟ್ ಯು ಸೇ, ಅದಕ್ಕೆ ಬೇಕೇ ಬೇಕು ಅಂತ ಏನಿಲ್ಲ. ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ. ನಾಟ್ ಮಚ್ ಇಂಟು ಇಟ್. ಪ್ರೀತಿ, ನಿಮ್ಮ ಹಸ್ಬೆಂಡ್ ಎಷ್ಟು ಮೂವೀಸ್ ನೋಡಿದ್ದೀರಾ ಇದುವರೆಗೂ? ಅದರಲ್ಲಿ ನಿಮ್ಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಯಾವುದು? ನೀವು ತುಂಬ ಮೋಸ್ಟ್ ಲೈಕ್ಡ್ ಕ್ಯಾರೆಕ್ಟರ್ ಇನ್ ಇಸ್ ಸಿನಿ ಜರ್ನಿ? ನಾನು ಆ್ಯಕ್ಚುಲಿ ಎಲ್ಲ ಮೂವಿ ನೋಡಿಲ್ಲ, ಅವರು ಅಷ್ಟೊಂದೆಲ್ಲ ಮಾಡಿದ್ದಾರೆ. ಇಂಟ್ರೆಸ್ಟ್ ಇಲ್ವಾ ನಿಮಗೆ ಮೂವಿ ನೋಡಲಿಕ್ಕೆ? ಓಕೆ, ಮಾತ್ರ ನೋಡಿದ್ದೀನಿ. ಯಾವ್ದು ನೋಡಿದ್ದೀರಾ? ಸಿರಿವಂತ. ನಿಮ್ಗೆ ಇಷ್ಟವಾಗಿದ್ದು ಅದೇ ಮೂವಿ, ಸಿರಿವಂತನೇ ಮೂವಿ. ವೈ ಸಿರಿವಂತ ಯಾಕೆ ಇಷ್ಟ ಆಯಿತು? ಅದರಲ್ಲಿ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ, ನೆಗೆಟಿವ್ ರೋಲೇ ಅದು. ಆಮೇಲೆ ದೊಡ್ಡ ಕ್ಯಾರೆಕ್ಟರ್ ಅದು, ತುಂಬ ದೊಡ್ಡ ಕ್ಯಾರೆಕ್ಟರು. ಓಕೆ, ಸಿರಿವಂತ ಕ್ಯಾರೆಕ್ಟರ್ ಅದು. ಓಕೆ, ರೆಕಗ್ನೈಸ್ಡ್ ಕ್ಯಾರೆಕ್ಟರ್. ಸಿರಿವಂತ ಬಿಟ್ಟರೆ ನೆಕ್ಸ್ಟ್ ಬೇರೆ ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗಿರೋದು? ಅದು ಬಿಟ್ಟರೆ ಇವಾಗ ಕಾಟೇರ ಮಾಡಿದಾರಲ್ಲ, ಅದು ಇಷ್ಟ ಆಯ್ತಾ? ಡಿಫ್ರೆಂಟ್ ಗೆಟಪ್ ಇದೆ. ಓಕೆ, ನಿಮಗೆ ನಮಗೆ ಅದು ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ಅದು ಬಿಟ್ಟು ಮನೆಗೆ ಹೋದಾಗ ಇದು ನೀವೇನಾ ಅಂತ ಸ್ವಲ್ಪ ರೆಕಗ್ನೈಸ್ ಮಾಡಲಿಕ್ಕೆ ಕಷ್ಟ ಆಯಿತು, ಬೇರೆ ಯಾರೋ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ. ಈ ಮಾತನ್ನ ನಾನು ನೆನಪಿದೆ. ಓಕೆ, ಟೂ ಥಿಂಗ್ಸ್. ನಾನು ಒಂದು 300 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಗೆಟಪ್ ಚೇಂಜ್ ಮಾಡಿದ್ದು 2 ಫಿಲ್ಮ್ಸ್. ಅಂದರೆ ಒಂದು ಸತ್ಯಾನಂದ ಕಳ್ಸ್ವಾಮಿ ಪಾತ್ರ ಮಾಡಿದ್ದು, ಇನ್ನೊಂದು ಕಾಟೇರಲ್ಲಿ ನಾನು ಒರಿಜಿನಲ್ ಗಡ್ಡ ಬಿಟ್ಟಿದ್ದು. ಸೊ ಅದೊಂದು ಡಿಫ್ರೆಂಟ್ ಆಗಿತ್ತು. ಬಟ್ ಅವಳಿಗೆ ಭಯ ಬಂದಿದ್ದು ಇವೆರಡು ಪಾತ್ರ. ಯಾಕೆ ಅಂತಂದರೆ ಸತ್ಯಾನಂದದ್ದು ಕತೆಗಳು ಹೇಳ್ತಾ ಇದ್ದೆ ನಾನು, ಈ ಶೂಟಿಂಗ್ ಹೆಂಗಿರುತ್ತೆ, ಈ ಕತೆ ಹೇಗಿದೆ ಅಂತ ಕೆಲಸ ಹೇಳ್ತಾ ಇದ್ದೆ. ಸೊ ಆ ಟೈಮಲ್ಲಿ ಆ ಗೆಟಪ್ ನೋಡಿದಳ ಸತ್ಯಾನಂದ. ಸೊ ಆ ಸಿನಿಮಾ ನೋಡಿದಾಗ ಏನಾಯಿತು, ಪಕ್ಕ ನಾನು ಮಲ್ಕೊಂಡಾಗ ಕೆಲಸ ಗಾಬರಿ ಆಗ್ಬಿಡೋರು ಆ ಪಾತ್ರ. ಆಮೇಲೆ ನಂದು ಹಾಗೆ ಬಂದ್ಬಿಟ್ಟಿತ್ತು. ಅದೇನಾಗಿದೆ, ಪಾತ್ರ ಒಳಗೆ ಹೋಗ್ಬಿಟ್ಟಿದೆ ನಾನು. ಸೊ ಹಿಂಗಾಗಿ ಅದು ನಡಿಬೇಕಾದ್ರು ಹಿಂಗೆ ಬರೋದು, ಮಾತು ಚೇಂಜ್ ಭಾಳ, ಅದು ನನಗೆ ಭಾಳ ಇದಾಗಿತ್ತು. ಅದು ಆ ಥರ ಹೋಗ್ಬಿಟ್ಟಿದೆ, ಆ ಥರ ನಿಜವೂ ಆ ಥರ ಹೋಗ್ಬಿಟ್ಟಿದೆ. ಸೊ ಅವಾಗ ಒಂದ್ಸಲ ಅವಳಿಗೆ ಅನಿಸಿದ್ದು. ಅದಾದ್ಮೇಲೆ ಕಾಟೇರ ನೋಡಿದ್ರೆ ಯಾರೋ ಪಕ್ಕದಲ್ಲಿ ಬೇರೆ ಯಾರೋ ಮಲ್ಕೊಂಡಿರೋ ಫೀಲ್ ಅವಳಿಗೆ, ಯಾರಿದು ಅಂತ ಓಕೆ, ಅಸಹ್ಯವಾಗಿದ್ದೆ ನಾನು. ತುಂಬಾ ಅಸಹ್ಯ.